ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನೆ ಒಂದು ಎಫ್ಐಆರ್ ಆಗಿದೆ. ಅಶ್ವಿನಿ ಅನ್ನೋದು ನಿಮ್ಮ ಕ್ಲೈಂಟ್ ಅವರು ಕಂಪ್ಲೇಂಟ್ ಅಮೃತ ಅವ್ರು ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಅಂತ ಅದ್ರ ಬಗ್ಗೆ ಹೇಳಿ ಸರ್. ಅಮೃತ ಅನ್ನೋರು ನಮ್ ಕ್ಲೈಂಟ್. ಸೊ ಅವರು ಅವ್ರ ಹಸ್ಬೆಂಡ್ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಮ್ಮ ಹತ್ರ ಬಂದಿದ್ದು. ಹಸ್ಬೆಂಡ್ ಪ್ಲಸ್ ಅವ್ರ ಅಫಿಷಿಯಲ್ ಕೊಲೀಗು, ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಎಸಿಪಿ HSR ಲೇಔಟ್ ಅಲ್ಲಿ ಚೆನ್ನಲ್ಲಿ ಇದಾರೆ. ಎಸಿಪಿ ಅವ್ರು ಗೋವರ್ಧನ್ ಅಂತ. ಮತ್ತೆ ಅವ್ರು ಇನ್ನೊಂದು ಅಕ್ಯೂಸ್ ನಂಬರ್ 2 ಬಂದ್ಬಿಟ್ಟು ಅಶ್ವಿನಿ ಅಂತ. ಅವರು ಗೋವರ್ಧನ್ ಅವರ ಫ್ರೆಂಡ್. ಇದ್ರ ಮೇಲೆ ಒಂದ್ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು. ಮತ್ತೆ ಅಕ್ಯೂಸ್ ನಂಬರ್ 3 ಬಂದ್ಬಿಟ್ಟು ಅವ್ರ ಗೋವರ್ಧನ್ ಅವರ ಮದರ್, ಅಂದ್ರೆ ನಮ್ ಕ್ಲೈಂಟ್ ಅವರ ಮದರ್ ಇನ್ ಲಾ. ಸೊ ಏನಾಗಿದೆ, ಅಂಡ್ ಇನ್ನೂ ಒಂದು ಅಕ್ಯೂಸ್ ಇದಾರೆ, ಅಕ್ಯೂಸ್ ನಂಬರ್ 4 ಬಂದ್ಬಿಟ್ಟು ಅಶ್ವಿನಿ ಅವ್ರ ಕೊಲೀಗ್ ಇದಾರಲ್ಲ, ಅವರ ತಂದೆ. ಸೊ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ. ಫಸ್ಟ್ ಇನಿಷಿಯಲ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಇವ್ರ ಮದ್ವೆ ಆಗಿರೋದು 2014 ಅಲ್ಲಿ ಆಗಿ, ಪ್ಲಸ್ ಒಂದ್ ಮಗು ಇದೆ ಅವ್ರಿಗೆ, ಒಂದ್ ಹೆಣ್ಮಗು ಇದೆ, 8 years ಮಗು ಇದೆ. ಆಮೇಲೆ ಅವರು ಫಸ್ಟ್ ಅವ್ರು ಗೋವರ್ಧನ್ ಅವರು ಡಾಕ್ಟರ್ ಆಗಿರ್ತಾರೆ. ಡಾಕ್ಟರ್ ಇಂದ ಆಮೇಲೆ ಎಕ್ಸಾಮ್ ಬರ್ದು DOSP ಆಗಿ, ಇವಾಗ ಇಬ್ರು ಅವರು ಅಶ್ವಿನಿ ಅಂಡ್ ಗೋವರ್ಧನ್ ಅವರು ಇಬ್ರು ಪ್ರೊಬೇಷನ್ ಅಲ್ಲಿ ಇದ್ದಾರೆ. ಇಬ್ರು ACPs. ಈಸ್ ಅನ್ ACP ಇನ್ ಈ ಸೆನ್ HSR ಲೇಔಟ್. ಅಶ್ವಿನಿ ಅವರು ಬಂದ್ಬಿಟ್ಟು ಕಾರವಾರ ಅಲ್ಲಿ ACP ಸೆನ್ ಅಲ್ಲಿ ಇದ್ದಾರೆ. ಸೊ ಏನಾಗುತ್ತೆ, ಅವ್ರು ಆರಾಮಾಗಿದ್ರು ಫಸ್ಟ್ ಇನಿಷಿಯಲ್ ಡೇಸ್ ಒಂದ್ ಸ್ವಲ್ಪ ಚೆನ್ನಾಗೇ ಇದ್ರು ಹಸ್ಬೆಂಡ್ ಅಂಡ್ ವೈಫ್. ಆಮೇಲೆ ಇವ್ರು ಅಶ್ವಿನಿ ಅವ್ರದ್ದು ಯಾವಾಗ ಪರಿಚಯ ಆಯ್ತು, ಅಶ್ವಿನಿ ಪರಿಚಯ ಆಗಿದ ತಕ್ಷಣ ರಿಪೀಟೆಡ್ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಅವರು ಗೋವರ್ಧನ್ ಅವರು ಇವ್ರು ನಮ್ ಕ್ಲೈಂಟ್ ಅಮೃತ ಅವರು ಏನಾಗ್ತಾ ಇದೆ, ಏನಕ್ಕೆ ಇವ್ರು ಇಷ್ಟು ಕಾಲ್ ಮಾಡಿ, ನಿಮ್ಗೆ ಆಫೀಸ್ ಕೊಲೀಗ್ ನಿಮ್ ಪರಿಚಯ ಇರೋರು ಅಂದ್ರೇನೆ ಮಾಡ್ತಾರೆ, ಬಟ್ ಏನಕ್ಕೆ ಇಷ್ಟು ರಿಪೀಟೆಡ್ ಕಾಲ್ಸ್ ಬರ್ತಾ ಇದೆ, ಆಮೇಲೆ ಮೆಸೇಜಸ್ ಬರ್ತಾ ಇದೆ, ಏನಕ್ಕೆ ಅಂತ ಅವ್ರಿಗೂ ಒಂದ್ ಸ್ವಲ್ಪ. ಆಮೇಲೆ ಅವ್ರು ಕನ್ಫ್ರಂಟ್ ಮಾಡಿದಾಗೂ ದೆನ್ ಆಮೇಲೆ ಅವ್ರು ದೆನ್ ದೇ ಸ್ಟಾರ್ಟೆಡ್ ಏನ್ ಟಾರ್ಚರ್. ಆಮೇಲೆ ಅವ್ರ ಹತ್ರನು ಮಾತಾಡ್ದಾಗ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಹೊಡಿಯೋದು ಎಲ್ಲ ನಡೆದಿದೆ. ಲೈಕ್ ನಾವೆಲ್ಲ ಡೀಟೇಲ್ ಆಗಿ FIR ಮತ್ತೆ ಕಂಪ್ಲೇಂಟ್ ಅಲ್ಲಿ ಬರ್ದಿದೀವಿ ಏನೇನಿದೆ ಅಂತ. ಸೊ ಅವ್ರ ಮೇಲೆ ನೆನ್ನೆ ಬಂದ್ವಿ. ಹೈಗ್ರೌಂಡ್ ಒಂದ್ ಇನ್ಸಿಡೆಂಟ್ ಏನಾಯ್ತು, ಏನಕ್ಕೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಇದಾಗಿದ್ದು ಅಂತ ಅಂದ್ರೆ, ಅವರು 7th ಒಂದ್ ಇನ್ಸಿಡೆಂಟ್ ನಡೆಯುತ್ತೆ. ಅಮೃತ ಅವ್ರ ಮೇಲೆ ಅಸಾಲ್ಟ್ ಮಾಡ್ತಾರೆ. ಯಾರು ಅಶ್ವಿನಿ, ಅಕ್ಯೂಸ್ ನಂಬರ್ 2 ಅವ್ರು ಅಸಾಲ್ಟ್ ಮಾಡ್ತಾರೆ. ಇಲ್ಲಿ ಸೌತ್ ರುಚಿ ಇದೆಯಲ್ಲ, ಅದ್ರ ಹಿಂದ್ಗಡೆ ಅಲ್ಲಿ ಅಸಾಲ್ಟ್ ಮಾಡ್ತಾರೆ. ಸೊ ಅದರಿಂದ ನಮಗೆ ನಾನೇ ಕಂಪ್ಲೇಂಟ್ ಕೊಡಕ್ ಬಂದಾಗ, ಇಲ್ಲಿ ಹೈಗ್ರೌಂಡ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ಬಂದ್ವಿ. ಕಂಪ್ಲೇಂಟ್ ಕೊಡೋದಕ್ಕೆ ಆವಾಗ ರಿಜಿಸ್ಟರ್ ಆಗಿದೆ. ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಇವತ್ತು ಮಾಜರು ನಡೆದಿದೆ. ಇನ್ನೊಂದು ವಿಚಾರ, ಗೋವರ್ಧನ್ ಹಾಗೂ ಅಶ್ವಿನಿಗೆ ಕೆಲವು ಚಾಟ್ಸ್ ಎಲ್ಲ ವೈರಲ್ ಆಗಿತ್ತು. ಹೌದು. ಅಲ್ಲಿ ಬೈದಿರುವಂತ ವ್ಯಕ್ತಿಗಳು ಅಶ್ವಿನಿ ಅಂದ್ರೆ ಅಮೃತ ಹಾಗೂ ಅಶ್ವಿನಿ ನಡುವೆ ನಡೆದಿರುವಂತ ಕಾನ್ವರ್ಸೇಷನ್ ಅಥವಾ ಇಲ್ಲ, ಗೋವರ್ಧನ್ ಅಂಡ್ ಅಶ್ವಿನಿ ಅವ್ರದ್ದು ಕಾನ್ವರ್ಸೇಷನ್ಸ್ ಅದು. ಅವ್ರು ಅದ್ರಲ್ಲಿ ಮೆನ್ಷನ್ ಮಾಡಿ, ನೀವು ನೋಡಿರ್ತೀರಾ ಅದ್ರಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದಾರೆ ಅಂತ. ಸೊ ಇವ್ರ ಲೈಫ್ಗೆ ಥ್ರೆಟ್ ಇದೆ ಅನ್ನೋ ಒಂದೇ ಇದ್ರಲ್ಲಿ ಅವ್ರು ಅಟೆಂಪ್ಟ್ ಮಾಡಿದಾರೆ, ಪ್ಲಸ್ ಅವ್ರ ಥ್ರೆಟ್ ಇದೆ ಅನ್ನೋ ಒಂದೇ ಇದ್ರಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿ FIR ಆಗಿರೋದು. ಇನ್ಸಿಡೆಂಟ್ ಯಾವತ್ತಾಗಿದೆ? 7th February. ಅವತ್ತೇ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅವ್ರಿಗೆ ಹುಷಾರಿರ್ಲಿಲ್ಲ ಸರ್. ಅವರು ಫಸ್ಟ್ ಆಫ್ ಆಲ್ ನೀವು ಅವ್ರ ಹತ್ರ ಮಾತಾಡಿದ್ರು ಕಂಪ್ಲೇಂಟ್ ಅಂತ ಗೊತ್ತಾಗುತ್ತೆ ಎಷ್ಟು ಟ್ರಾಮಾ ಅಲ್ಲಿ ಇದಾರೆ ಅಂತ. ಅವರು ಪ್ಲಸ್ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆಲ್ಲ ಇಂಜುರೀಸ್ ಆಗಿ. ಹೌದು ಸರ್, ಇವರು ಅವ್ರು A1 A2 ಥ್ರೆಟ್ನಿಂಗ್ ಮಾಡಿದ್ದಾರೆ. ಸೊ ಇವಾಗ ನಾವೇನು ಅದನ್ನ ಡಿಸ್ಕ್ಲೋಸ್ ಮಾಡೋದು ಬೇಡ. ಏನ್ ನಡೆಯುತ್ತೆ ಅವ್ರ ಕಾನೂನು ಪ್ರಕಾರ ನಡೆಯುತ್ತೆ. ನೋಟಿಸ್ ಕೊಟ್ಟಿದ್ದಾರೆ ಹೈಗ್ರೌಂಡ್ಸ್ ಎಂಕ್ವೈರಿಗೆ ಬನ್ನಿ ಅಂತ ಏನಾದ್ರು? ಇಲ್ಲ ಸರ್, ನಿನ್ನೆ ರಾತ್ರಿನೇ ಆಗಿರೋದು FIR. ಇವಾಗ ನಿನ್ನೆ ರಾತ್ರಿ FIR ರಿಜಿಸ್ಟರ್ ಆಗಿರೋದು. ಸೊ ಇವಾಗ ಮಾಜರ್ ಮಾಡ್ಕೊಂಡ್ ಬಂದಿದ್ದಾರೆ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.